ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಏನು ಹೇಳಿಕೊಡ್ತಾ ಇದ್ದೀನಿ ಅಂದ್ರೆ, ಇವತ್ತು ಗ್ರಾಮಾಡಳಿತ ಅಧಿಕಾರಿ ಆಗಿರಬಹುದು, ಭೂಮಾಪಕರ ಹುದ್ದೆಗಳಿಗೆ ಯಾವ ರೀತಿಯಾಗಿ ನಾವು ಆನ್ಲೈನ್ ಒಳಗಡೆ ಉಚಿತವಾಗಿ ಅರ್ಜಿಯನ್ನು ಸಲ್ಲಿಸಬಹುದು ನಮ್ಮ ಮೊಬೈಲ್ ಫೋನ್ ಅಲ್ಲಿ ಅನ್ನುವಂತ ವಿಧಾನವನ್ನ ಸಂಪೂರ್ಣವಾಗಿ ತಿಳಿಸಿಕೊಡ್ತಾ ಇದ್ದೀನಿ. ಜೊತೆಗೆ ಇವತ್ತೇ ನೀವು ಫಸ್ಟ್ ಟೈಮ್ ಯೂಟ್ಯೂಬ್ ಅಲ್ಲಿ ನಾನು ಮಾಡುವಂತ ವಿಡಿಯೋ ನೋಡ್ತಾ ಇದ್ದೀರಾ ಅಂದ್ರೆ, ವಿಡಿಯೋ ಕೆಳಗಡೆ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಕಾಣಿಸ್ತಾ ಇದೆ, ಕೆಂಪು ಅಕ್ಷರಲೆ ಸಬ್ಸ್ಕ್ರೈಬ್ ಮಾಡ್ಕೊರಿ, ಬಾಜು ಒಂದು ಬೆಲ್ ಐಕಾನ್ ಗಂಟೆ ಬರ್ತದೆ, ಮೇಲಿನ ಗಂಟೆ ಬಾರಿಸ್ಬಿಟ್ರೆ ಸಾಕು. ನಾನು ಮಾಡೋತಾ ಈ ತರ ಪ್ರತಿಯೊಂದು ವಿಡಿಯೋಸ್ಗಳ ಮಾಹಿತಿ ಏನಾಗುತ್ತೆ ನಿಮ್ಮ ಫೋನ್ ಮೇಲೆ ಮತ್ತೆ ನಿಮ್ಮ ಕಂಪ್ಯೂಟರ್ ಮೇಲೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ನೀವು ಮನೆಯಲ್ಲೇ ಕುಳಿತುಕೊಂಡು ನಾನು ಮಾಡುವಂತಹ ಪ್ರತಿಯೊಂದು ವಿಡಿಯೋಸ್ ಅನ್ನ ನೋಡುವ ಮುಖಾಂತರ ಇವತ್ತು ಕಂಪ್ಯೂಟರ್ ಶಿಕ್ಷಣ ಮತ್ತೆ ಇನ್ನಿತರ ಮಾಹಿತಿಗಳನ್ನು ಕೂಡ ಸಂಪೂರ್ಣವಾಗಿ ಪಡೆಯಬಹುದು ಸ್ನೇಹಿತರೆ. ನೋಡೋಣ, ಇವತ್ತು ಕರ್ನಾಟಕ ಸರ್ಕಾರದಲ್ಲಿ ಕರೆದಿರುವಂತಹ ಗ್ರಾಮಾಡಳಿತ ಅಧಿಕಾರಿ ಆಗಿರ್ಬೋದು, ಇವತ್ತು ಭೂಮಾಪಕರ ಹುದ್ದೆಗಳಾಗಿರ್ಬೋದು, ಇವತ್ತು ಪೊಲೀಸ್ ಹುದ್ದೆಗಳಾಗಿರ್ಬೋದು, ಯಾವ ರೀತಿಯಾಗಿ ನಾವು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬಹುದು ಅನ್ನುವಂತಹ ವಿಧಾನವನ್ನ ಸಂಪೂರ್ಣವಾಗಿ ಕಲಿಸಿಕೊಡ್ತಾ ಇದ್ದೀನಿ. ಮೊದಲಿಗೆ ನಿಮ್ಮ ಕಂಪ್ಯೂಟರ್ ಅಥವಾ ಮೊಬೈಲ್ ಫೋನ್ ನಲ್ಲಿ ಇರುವಂತಹ ಗೂಗಲ್ ಕ್ರೋಮ್ ಅನ್ನು ಓಪನ್ ಮಾಡಿಕೊಂಡು ಇಲ್ಲಿ ಏನ್ ಟೈಪ್ ಮಾಡ್ಬೇಕಪ್ಪ ಅಂದ್ರೆ KEA ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಒಂದು ವೆಬ್ಸೈಟ್ ಗೆ ನಾವು ಹೋಗ್ಬೇಕಾಗತ್ತೆ. ಇದರ ಮೇಲೆ ಕ್ಲಿಕ್ ಮಾಡಿದಾಗ ಸಂಪೂರ್ಣವಾಗಿರುವಂತಹ ಈ ಒಂದು ಕರ್ನಾಟಕ CET ಅಂತೇಳಿ ಒಂದು ಪೇಜ್ ಓಪನ್ ಇರುತ್ತೆ KEA ದವ್ರದ್ದು. ಇದರ ಮೇಲೆ ನೀವು ಕ್ಲಿಕ್ ಅನ್ನ ಮಾಡ್ಕೊಂಡ್ರೆ ಸಂಪೂರ್ಣವಾಗಿರುವಂತಹ ಒಂದು ಪೇಜ್ ಓಪನ್ ಆಗುತ್ತೆ. ಪೇಜ್ ಓಪನ್ ಆದ ನಂತರ ನಾವೇನ್ ಮಾಡಬಹುದು, ನೇಮಕಾತಿಯ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ. ಇದರಲ್ಲಿ ಭೂಮಾಪಕರ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬೇಕಾ ಅಥವಾ KRES ನೇಮಕಾತಿಗೆ ಅರ್ಜಿಯನ್ನು ಸಲ್ಲಿಸಬೇಕಾ ಅಥವಾ KSRP IRB KISF ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕಾ ಅಥವಾ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಗೆ ಅರ್ಜಿಯನ್ನು ಸಲ್ಲಿಸಬೇಕಾ, ಡಿಸೈಡ್ ನೀವು ಮಾಡ್ಕೊಳ್ಳಿ. ನಾನು ಇದರಲ್ಲಿ ನಿಮಗೆ ಗ್ರಾಮಾಡಳಿತ ಅಧಿಕಾರಿಗೆ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬಹುದು ಅನ್ನುವಂತ ವಿಧಾನವನ್ನ ಸಂಪೂರ್ಣವಾಗಿ ಕಲಿಸಿಕೊಡ್ತಾ ಇದ್ದೀನಿ. ಮೊದಲಿಗೆ ನೀವು ಡೈರೆಕ್ಟ್ ಆಗಿ ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡಾಗ ಇಲ್ಲಿ ಮುಂದ್ಗಡೆ ಎರಡು ಆಪ್ಷನ್ಸ್ ಬರುತ್ತೆ. ಸ್ವಲ್ಪ ಕರ್ಸರ್ ಈ ಕಡೆ ತಗೊಳ್ಳೋಣ. RPC ಮತ್ತೆ KK ಕಲ್ಯಾಣ ಕರ್ನಾಟಕ ಮತ್ತೆ RPC ಅಂತ ಇದ್ದಿರತ್ತೆ. ನಾನು RPC ಮೇಲೆ ಕ್ಲಿಕ್ ಅನ್ನ ಮಾಡ್ಕೊತಾ ಇದ್ದೀನಿ. ಮಾಡಿದ ನಂತರ ಅರ್ಜಿ ಸಲ್ಲಿಸುವಂತ ಲಿಂಕ್ ಕೂಡ ಇಲ್ಲಿ ಕೊಟ್ಟಿರ್ತಾರೆ. ಅರ್ಜಿ ಸಲ್ಲಿಸುವಂತ ಕೊನೆಯ ದಿನಾಂಕ ಆಗಿರ್ಬೋದು, ಎಲ್ಲವನ್ನು ಕೂಡ ನಿಮಗೆ ಮೀಸಲಾತಿ ಪ್ರಮಾಣ ಪತ್ರ, ನೋಟಿಫಿಕೇಶನ್, ಅಧಿಸೂಚನೆ ಆಗಿರ್ಬೋದು, ಎಲ್ಲವನ್ನು ಕೂಡ ಇಲ್ಲಿಂದ ಸಂಪೂರ್ಣವಾಗಿ ಓದ್ಕೋಬಹುದು. ನಾನು ಅರ್ಜಿಯನ್ನು ಸಲ್ಲಿಸಬೇಕಾಗಿದೆ ಸರ್ ಅಂದ್ರೆ ಗ್ರಾಮಾಡಳಿತ ಅಧಿಕಾರಿ ಅರ್ಜಿ ಲಿಂಕ್ ಅಂತ ಇರುತ್ತೆ, ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ. ಮಾಡಿದ ನಂತರ ಸಂಪೂರ್ಣವಾಗಿರುವಂತ ನಮಗೆ ಈ ರೀತಿಯಾಗಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂತೇಳಿ ಒಂದು ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ನಾವು ಏನ್ ಮಾಡಬೇಕಾಗುತ್ತೆ, ಮೊದಲಿಗೆ ನೀವು ಯಾವಾಗಾದ್ರೂ ಎಕ್ಸಾಮಿನೇಷನ್ಗೆ ಅರ್ಜಿಯನ್ನು ಸಲ್ಲಿಸಿದ್ದೇ ಆದಲ್ಲಿ ಅಂದ್ರೆ ಇದಕ್ಕಿಂತ ಮುಂಚೆ ನೀವೇನಾದ್ರೂ KEAದಲ್ಲಿ ಅರ್ಜಿಯನ್ನು ಹಾಕಿದ್ರೆ ಅಲ್ಲಿ ಯೂಸರ್ ID ಪಾಸ್ವರ್ಡ್ ನಿಮ್ಮ ಹತ್ರ ಇದ್ದಿರುತ್ತೆ, ಅದನ್ನ ಹಾಕೋಬಹುದು. ಇಲ್ಲ ಸರ್ ನಾವು ಹಾಕಿದೀವಿ ಬಟ್ ನಮಗೆ ನೆನಪಿಲ್ಲ, ಇವಾಗ ಹೊಸದಾಗಿ ವಾಪಸ್ ನಾವು ಹಾಕಬೇಕಾಗಿತ್ತು ಅಂದ್ರೆ ನೀವು ಡಿಜಿಲಾಕರ್ ಮೂಲಕ ನೋಂದಾಯಿಸಿ ಅಂತ ಬರುತ್ತೆ. ರಿಜಿಸ್ಟ್ರೇಷನ್ VIA ಡಿಜಿಲಾಕರ್ ಅಂತ ಇದ್ದಿರುತ್ತೆ. ಅವಾಗ ನೀವೇನ್ ಮಾಡಬೇಕು, ಇದರ ಮೇಲೆ ಸಂಪೂರ್ಣವಾಗಿ ಕ್ಲಿಕ್ ಅನ್ನ ಮಾಡ್ಕೋಬೇಕು. ಓಕೆನಾ. ಸಪೋಸ್ ಫಾರ್ಗೆಟ್ ಯೂಸರ್ ನೇಮ್ ಆಗಿರ್ಬೋದು, ಫಾರ್ಗೆಟ್ ಪಾಸ್ವರ್ಡ್ ಆಗಿರ್ಬೋದು, ಇಲ್ಲಿಂದ ಕೂಡ ತಗೋಬಹುದು. ಓಕೆನಾ. ಅಪ್ಲಿಕೇಶನ್ ಯಾವ ರೀತಿಯಾಗಿ ಸಲ್ಲಿಸಬೇಕು ಅದರ ಒಂದು ಗೈಡ್ಲೈನ್ಸ್ ಕೂಡ ಇಲ್ಲಿ ಸಂಪೂರ್ಣವಾಗಿ ನಿಮಗೆ ಸಿಗುತ್ತೆ, ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿಯಾಗಿ ಸಲ್ಲಿಸಬೇಕು ಅಂತೇಳಿ. ಇಲ್ಲ ಸರ್ ನಮಗೆ ಗೊತ್ತಾಗಿದೆ ಅಂದ್ರೆ ನೀವೇನ್ ಮಾಡಬೇಕು, ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ. ಮಾಡಿದ ನಂತರ ಸಂಪೂರ್ಣವಾಗಿರುವಂತಹ ಇನ್ನೊಂದು ಪೇಜ್ ಕೂಡ ನಮಗೆ ಓಪನ್ ಆಗುತ್ತೆ. ಇಲ್ಲಿ ಆಧಾರ್ ಕಾರ್ಡ್ ಮುಖಾಂತರ ನಾವು ಲಾಗಿನ್ ಅನ್ನ ಆಗ್ಬೇಕಾಗತ್ತೆ. ಓಕೆನಾ. ಇನ್ನೊಂದೇನಪ್ಪಾ ಅಂದ್ರೆ ಇವುಗಳಿಗೆ ನಾವು ಅರ್ಜಿಯನ್ನು ಸಲ್ಲಿಸಬೇಕಾಗಿತ್ತು ಅಂದ್ರೆ ಕಡ್ಡಾಯವಾಗಿ ನಮ್ಮ ಹತ್ರ ಕಂಪ್ಯೂಟರ್ ಕಲ್ತಿರುವಂತಹ ಕಂಪ್ಯೂಟರ್ ಕೋರ್ಸಿನ ಸರ್ಟಿಫಿಕೇಟ್ ಕೂಡ ಇರಬೇಕಾಗುತ್ತೆ. ಕೆಲವೊಂದು ಹುದ್ದೆಗಳಿಗೆ ಕಂಪ್ಯೂಟರ್ ಕೋರ್ಸಿನ ಸರ್ಟಿಫಿಕೇಟ್ ಕೂಡ ಕೇಳ್ತಾ ಇದ್ರೆ ಕಂಪ್ಯೂಟರ್ ಶಿಕ್ಷಣ ನೀವು ಪಡೆದಿರಬೇಕು ಅಂತೇಳಿ. ಸಪೋಸ್ ನಾವು ಕಂಪ್ಯೂಟರ್ ಕಲ್ತೀವಿ ಸರ್, ನಮ್ಮ ಹತ್ರ ಕಂಪ್ಯೂಟರ್ ಸರ್ಟಿಫಿಕೇಟ್ ಇಲ್ಲ ಅಂದ್ರೂ ಕೂಡ ನಮ್ಮ ಸಂಸ್ಥೆಯಿಂದ ನಿಮಗೆ ಕಂಪ್ಯೂಟರ್ ಕೋರ್ಸಿನ ಸರ್ಟಿಫಿಕೇಟ್ ಕೂಡ ಪ್ರೊವೈಡ್ ಮಾಡ್ತಾ ಇದ್ದೇವೆ. ಸರ್ಟಿಫಿಕೇಟ್ ಪಡಿಬೇಕಾಗಿತ್ತು ಅಂದ್ರೆ ಗುರು 9x ಅಂತ ಇನ್ಸ್ಟಾಗ್ರಾಮ್ ID ಇರುತ್ತೆ, ಅಲ್ಲಿ ಬಂದು ಕಾಂಟ್ಯಾಕ್ಟ್ ಮಾಡ್ಕೊಂಡು ನೀವೇನ್ ಮಾಡಬಹುದು, ಕಂಪ್ಯೂಟರ್ ಕೋರ್ಸಿನ ಸರ್ಟಿಫಿಕೇಟ್ ಕೂಡ ಪಡೆದುಕೊಂಡು ಇವತ್ತು ಸರ್ಕಾರಿ ಹುದ್ದೆಗಳಿಗೆ ಆಗಿರಬಹುದು, ಅರೆ ಸರ್ಕಾರಿ ಹುದ್ದೆಗಳಿಗೂ ಕೂಡ ನೀವು ಅಪ್ಲೈನ ಮಾಡಿಕೊಂಡು ನೀವು ಉಪಯೋಗಿಸ್ಕೋಬಹುದು. ಓಕೆನಾ. ಅವಾಗ ನಾವೇನ್ ಮಾಡಬೇಕು, ಇಲ್ಲಿಂದ ಆಧಾರ್ ಕಾರ್ಡ್ ನಂಬರ್ ಹಾಕಿ ಇಲ್ಲಿ ಕಾಣಿಸಿರುವಂತಹ ಕ್ಯಾಪ್ಚರ್ ಕೋಡ್ ಹಾಕಿ ನೆಕ್ಸ್ಟ್ ಮೇಲೆ ನೀವು ಕ್ಲಿಕ್ ಅನ್ನ ಮಾಡ್ಕೋಬೇಕು. ಓಕೆ, ನಾನು ಎಲ್ಲವನ್ನು ಹಾಕಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋತಾ ಇದ್ದೀನಿ. ಓಕೆ, ನೆಕ್ಸ್ಟ್ ಮೇಲೆ ಕ್ಲಿಕ್ ಅನ್ನು ಮಾಡ್ತಿದ್ದಾನೆ. ನಾವು ಕೊಟ್ಟಿರುವಂತಹ ಆಧಾರ್ ಕಾರ್ಡಿಗೆ ಮೊಬೈಲ್ ನಂಬರ್ ಏನ್ ಲಿಂಕ್ ಇರುತ್ತೆ, ಆ ಒಂದು ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಆ ಒಂದು OTP ನ ನೀವೇನ್ ಮಾಡಬೇಕು, ಸಂಪೂರ್ಣವಾಗಿ ಇಲ್ಲಿಂದ ಹಾಕ್ಬೇಕಾಗ್ತದೆ. ಓಕೆನಾ. ಹಾಕಿದ ನಂತರ ಕಂಟಿನ್ಯೂ ಮೇಲೆ ನೀವು ಕ್ಲಿಕ್ ಅನ್ನ ಮಾಡ್ಕೋಬೇಕು. ಮಾಡಿದ ನಂತರ ನಮಗೆ ಇನ್ನೊಂದು ಪೇಜ್ ಕೂಡ ಸಂಪೂರ್ಣವಾಗಿ ಓಪನ್ ಆಗುತ್ತೆ. ವೇಟ್ ಮಾಡೋಣ. ಸಂಪೂರ್ಣವಾಗಿ ಓಪನ್ ಆದ ನಂತರ ಅತ್ಯಂತ ಸುಲಭವಾಗಿ ಎಲ್ಲ ತರದ ಒಂದು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ನೀವು ಸ್ವಂತ ನೀವೇ ಮನೆಯಲ್ಲೇ ಕೂತ್ಕೊಂಡು ಅರ್ಜಿಯನ್ನು ಸಲ್ಲಿಸ್ಕೋಬಹುದು. ಓಕೆನಾ. ಇಲ್ಲೇನ್ ಕೇಳ್ತಪ್ಪ ಅಂದ್ರೆ ಒಂದು ಪಿನ್ ಅನ್ನ ಹಾಕಿ ಅಂತ ಹೇಳುತ್ತೆ. ಪ್ಲೀಸ್ ಎಂಟರ್ 6 ಡಿಜಿಟ್ ಪಿನ್ ಅಂತ ಕೇಳುತ್ತೆ. ಯಾವ ನಂಬರ್ ಹಾಕಬೇಕು ನಮ್ಗೆ ಗೊತ್ತಾಗೋದಿಲ್ಲ, ಹಾಗಾಗಿ ನಾವು ಇಲ್ಲಿ ಕ್ಲಿಕ್ ಅನ್ನ ಮಾಡಿಕೊಂಡು ಸಪೋಸ್ ನಾನು ಬೇಸಿಕ್ಲಿ ಯಾವ್ದಾದ್ರು ಒಂದು ನಂಬರ್ ಅನ್ನ ಹಾಕುತ್ತಾ ಇದ್ದೀನಿ, ನೀವು ಕೂಡ ಹಾಕಿ ಪ್ರಯತ್ನವನ್ನ ಮಾಡಿ. ಇನ್ಕರೆಕ್ಟ್ ಪಾಸ್ವರ್ಡ್ ಅಂತ ಬರುತ್ತೆ.
ಅವಾಗ ನಾವೇನ್ ಮಾಡಬೇಕು, ಇಲ್ಲಿಂದ ಸಂಪೂರ್ಣವಾಗಿ ಪ್ರಯತ್ನವನ್ನ ಮಾಡಬೇಕು. ಓಕೆನಾ, ಯಾವುದಾದ್ರೂ ನಂಬರ್ ಅನ್ನ ಸಂಪೂರ್ಣವಾಗಿ ಹಾಕೊಳ್ಳೋಣ. ಓಕೆ, ಯಾವುದಾದ್ರೂ ನಂಬರ್ ಅಂದ್ರೆ ಅದು ಹೇಳ್ಕೊಡುತ್ತೆ ಯಾವ ನಂಬರ್ ನೀವು ಹಾಕ್ಬೇಕು. ಪ್ಲೀಸ್ ಎಂಟರ್ ಯುವರ್ 6 ಡಿಜಿಟ್ ಡಿಜಿ ಲಾಕರ್ ನಂಬರ್ ಹಾಕಿ ಅಂತ ಬರುತ್ತೆ ಅದು. ಹಾಗಾಗಿ ನೀವೇನ್ ಮಾಡಬೇಕು, ಡಿಜಿ ಲಾಕರ್ ನಂಬರ್ ಅನ್ನ ಇಲ್ಲಿ ಸಂಪೂರ್ಣವಾಗಿ ಹಾಕಬೇಕಾಗ್ತದೆ. ಓಕೆನಾ, ಬರ್ತಾ ಇಲ್ಲ ಅಂದ್ರೆ ಫಾರ್ಗೆಟ್ ಪಿನ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ. ಸಪೋಸ್ ಆಲ್ರೆಡಿ ಡಿಜಿ ಲಾಕರ್ ಇತ್ತು ಅಂದ್ರೆ ಈ ರೀತಿಯಾಗಿ ಬರುತ್ತೆ. ಓಕೆನಾ, ನಾನು ಸಂಪೂರ್ಣವಾಗಿ ಒಂದು ಪಾಸ್ವರ್ಡ್ ಅನ್ನ ಕ್ರಿಯೇಟ್ ಮಾಡ್ಕೊಂಡು ಹಾಕುತ್ತಾ ಇದೀನಿ. ಸಪೋಸ್ ಫಾರ್ಗೆಟ್ ಒಂದು ಪಿನ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ನೀವೇನ್ ಮಾಡಬಹುದು, ನಿಮ್ಮ ಒಂದು SSLC ಅಂದ್ರೆ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಏನಿದೆ ಆ ಒಂದು ಡೇಟ್ ಆಫ್ ಬರ್ತ್ ಹಾಕಿ ಕಂಟಿನ್ಯೂ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ. ಓಕೆ, ಕಂಟಿನ್ಯೂ ಮೇಲೆ ಕ್ಲಿಕ್ ಅನ್ನ ಮಾಡಿದಾಗ ಇಲ್ಲಿ ಚೂಸ್ ಯುವರ್ ಸೆಕ್ಯೂರಿಟಿ ಪಿನ್ ಅಂತ ಬರುತ್ತೆ. ಇವುಗಳಲ್ಲಿ ಯಾವ್ದಾದ್ರು ಒಂದು ಪಾಸ್ವರ್ಡ್ ಅನ್ನು ನೀವು ಕ್ರಿಯೇಟ್ ಮಾಡ್ಕೊಳ್ಳಿ. ಎಕ್ಸಾಂಪಲ್ ಆಗಿ ಕೊಟ್ಟಿರ್ತಾರೆ, ಆ ಒಂದು ಎಕ್ಸಾಂಪಲ್ ಆಧಾರದ ಮೇಲೆ ನೀವೇನ್ ಮಾಡಬೇಕು, ಒಂದು ಪಾಸ್ವರ್ಡ್ ಅನ್ನ ಕ್ರಿಯೇಟ್ ಮಾಡ್ಕೋಬಹುದು. ಇಲ್ಲಿ ಕೊಟ್ಟಿರ್ತಾರೆ 1 2 3 4 5 6 1 2 3 1 2 3 1 3 1 3 1 3 11 22 33 1 2 3 2 3 ಇದರಲ್ಲಿ ಯಾವ್ದಾದ್ರು ಒಂದನ್ನ ನೀವು ಹಾಕೋಬಹುದು, ಅಥವಾ ನಿಮ್ದೇ ಆಗಿರುವಂತ ಒಂದು ಸೆಕ್ಯೂರಿಟಿ ಕೋಡ್ ಕೂಡ ನೀವು ಇಟ್ಕೋಬಹುದು. ಓಕೆ, ನಾನು ಹಾಕೊಂಡು ಕಂಟಿನ್ಯೂ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊತಾ ಇದ್ದೀನಿ. ಓಕೆ, ಸಂಪೂರ್ಣವಾಗಿ ಪಾಸ್ವರ್ಡ್ ಹಾಕಿದ ನಂತರ ಡಿಜಿ ಲಾಕರ್ ಕೂಡ ಸಂಪೂರ್ಣವಾಗಿ ಓಪನ್ ಆಗಿರುತ್ತೆ. ಸ್ವಲ್ಪ ಕೆಳಗಡೆ ತಗೊಳ್ಳೋಣ. ಇದರಲ್ಲಿ ಯಾವೆಲ್ಲ ದಾಖಲೆಗಳು ಇದ್ದಿರುತ್ತೆ ಆಟೋಮೆಟಿಕ್ ಆಗಿ ಪ್ಯಾಚಪ್ ಆಗಿ ಬಂದಿರುತ್ತೆ. ನಾನು ಈಗ ಕಂಟಿನ್ಯೂ ಮೇಲೆ ಸಂಪೂರ್ಣವಾಗಿ ಕ್ಲಿಕ್ ಅನ್ನ ಮಾಡ್ಕೊತಾ ಇದ್ದೀನಿ. ಸಂಪೂರ್ಣವಾಗಿ ಒಂದು ಪ್ರೊಸೆಸ್ ಆಗುತ್ತೆ. ಪ್ರೊಸೆಸ್ ಆದ ನಂತರ ನೀವೇನ್ ಮಾಡಬಹುದು, ಮುಂದಿನ ವಿಧಾನ ಸಾಕಷ್ಟು ಈಸಿ ಆಗಿರುತ್ತೆ. ಅತ್ಯಂತ ಸರಳವಾಗಿ ನೀವೇನ್ ಮಾಡಬಹುದು, ಅರ್ಜಿಯನ್ನ ಸಲ್ಲಿಸ್ಕೋಬಹುದು. ಓಕೆ, ನೋಡಬಹುದು ಸಂಪೂರ್ಣವಾಗಿ ನೋಂದಣಿ ಒಂದು ಪೂರ್ಣಗೊಳಿಸಿ ಅಂತ ಬರುತ್ತೆ. ಸಂಪೂರ್ಣವಾಗಿ ಕಂಪ್ಲೀಟ್ ಆಗಿ ಬಂದಿರುತ್ತೆ. ನಾವು ಇಲ್ಲಿಂದ ಸೆಂಡ್ OTP ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳೋಣ. ಇಲ್ಲಿಂದ ನಿಮ್ಮ ಒಂದು ಸಕ್ರಿಯವಾಗಿರುವಂತಹ ಒಂದು ಮೊಬೈಲ್ ನಂಬರ್ ಕೂಡ ಹಾಕಬೇಕಾಗುತ್ತೆ. ಹಾಕಿದ ನಂತರ ಸೆಂಡ್ OTP ಮೇಲೆ ನೀವು ಕ್ಲಿಕ್ ಅನ್ನ ಮಾಡ್ಕೋಬೇಕು. ಓಕೆ, ನಾನು ಮೊಬೈಲ್ ನಂಬರ್ ಹಾಕುತ್ತಾ ಇದೀನಿ. ಹಾಕಿದ ನಂತರ ಸೆಂಡ್ OTP ಮೇಲೆ ಕ್ಲಿಕ್ ಮಾಡ್ತಾ ಇದೀನಿ. OTP ಕೂಡ ಬರುತ್ತೆ. ಆ ಒಂದು OTP ಅನ್ನ ಇಲ್ಲಿ ಕೆಳಗಡೆ ಕಾಣಿಸಿರುವಂತಹ ಎಂಟರ್ ಒಂದು OTP ಅಂತ ಇದ್ದಿರುತ್ತೆ. ಆ ಒಂದು ಜಾಗದಲ್ಲಿ ನೀವೇನ್ ಮಾಡಬೇಕು, OTP ಅನ್ನ ಹಾಕಬೇಕಾಗ್ತದೆ. ಇಲ್ಲಿ ವೆರಿಫೈ OTP ಮೇಲೆ ಕ್ಲಿಕ್ ಅನ್ನ ಮಾಡ್ಕೊತಾ ಇದ್ದೀನಿ. ಇಂಡಿವಿಜುವಲ್ OTP ಅಂತ ಬರುತ್ತೆ. OTP ತಪ್ಪಾಗಿದೆ ಅಂತ ಹೇಳ್ತಾ ಇದೆ. ಓಕೆ, ನಾನು OTP ಸರಿಯಾಗಿ ಹಾಕಿಲ್ಲ. ಇಲ್ಲಿ ಸಂಪೂರ್ಣವಾಗಿ ಹಾಕುತ್ತಾ ಇದ್ದೀನಿ. ಹಾಕಿ ನೀವೇನ್ ಮಾಡ್ಬೋದು, ವೆರಿಫೈ OTP ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ. ಮಾಡಿದ ನಂತರ ಸಂಪೂರ್ಣವಾಗಿ ಈ ಒಂದು OTP ಏನಾಗಿರುತ್ತೆ, ವೆರಿಫೈ ಆಗಿರುತ್ತೆ. ಸ್ವಲ್ಪ ಈ ಒಂದು ಪೇಜ್ ನಾನು ಕೆಳಗಡೆ ತಗೋತೇನೆ. ಕೆಳಗಡೆ ತಗೊಂಡಾಗ ಇಲ್ಲಿ ಏನ್ ಕೇಳುತ್ತಪ್ಪ ಅಂದ್ರೆ ಒಂದು ಪಾಸ್ವರ್ಡ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳಿ ಅಂತ ಬರುತ್ತೆ. ಅವಾಗ ನಾವೇನ್ ಮಾಡಬೇಕು, ನಿಮಗೆ ನೆನಪಿರುವಂತ ಒಂದು ಪಾಸ್ವರ್ಡ್ ಅನ್ನು ನೀವು ಏನ್ ಮಾಡಬೇಕು, ಯೂಸರ್ ನೇಮ್ ಹಾಕೊಳ್ಳಿ. ಅದಾದ ನಂತರ ಪಾಸ್ವರ್ಡ್ ಅನ್ನು ನೀವು ಸಂಪೂರ್ಣವಾಗಿ ಕರೆಕ್ಟ್ ಆಗಿ ಹಾಕೊಂಡು ನೋಂದಣಿಯನ್ನ ಪೂರ್ಣಗೊಳಿಸಬಹುದು. ಓಕೆ, ನಾನು ಎಲ್ಲವನ್ನು ಕೂಡ ಹಾಕಿ ನೋಂದಣಿ ಪೂರ್ಣಗೊಳಿಸಿ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊತಾ ಇದ್ದೀನಿ. ಓಕೆ, ಸಂಪೂರ್ಣವಾಗಿ ನಾವು ರಿಜಿಸ್ಟರ್ ಮೇಲೆ ಕ್ಲಿಕ್ ಅನ್ನು ಮಾಡಿದಾಗ ಇಲ್ಲಿ ಬಳಕೆದಾರರ ಹೆಸರು ಮತ್ತೆ ನಾವು ಕೊಟ್ಟಿರುವಂತಹ ಪಾಸ್ವರ್ಡ್ ಅನ್ನು ಹಾಕಿ ಇವಾಗ ಏನ್ ಮಾಡ್ಕೋಬೇಕು, ಲಾಗಿನ್ ಅನ್ನ ಮಾಡ್ಕೋಬೇಕಾಗತ್ತೆ. ಸಂಪೂರ್ಣವಾಗಿ ನಾವು ಡಿಜಿ ಲಾಕರ್ ರಿಜಿಸ್ಟ್ರೇಷನ್ ಮಾಡಿದ ನಂತರ ನೀವು ಕೊಟ್ಟಿರುವಂತಹ ಯೂಸರ್ ನೇಮ್ ಮತ್ತೆ ಪಾಸ್ವರ್ಡ್ ಅನ್ನು ಹಾಕಿ ನೀವೇನ್ ಮಾಡಬಹುದು, ಲಾಗಿನ್ ಅನ್ನ ಮಾಡ್ಕೋಬಹುದು. ಓಕೆ, ನಾನು ಸಂಪೂರ್ಣವಾಗಿ ಹಾಕೊಂಡು ಗೆಟ್ OTP ಮೇಲೆ ಕ್ಲಿಕ್ ಅನ್ನ ಮಾಡ್ಕೊತಾ ಇದ್ದೀನಿ. ಓಕೆ, ಇಲ್ಲಿ ಮೇಲ್ಗಡೆ ಕೊಟ್ಟಿರುವಂತಹ ಯೂಸರ್ ನೇಮ್ ಮತ್ತೆ ಎಲ್ಲವನ್ನು ಕೂಡ ಹಾಕಿದ ನಂತರ ಸೈನ್ ಇನ್ ಮತ್ತೆ ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ. ಸಂಪೂರ್ಣವಾಗಿ ಮೇಲ್ಗಡೆ ಕೇಳುವಂತ ಕೆಲವೊಂದಿಷ್ಟು ಮಾಹಿತಿಯನ್ನು ಸಂಪೂರ್ಣವಾಗಿ ನೀವು ಸಬ್ಮಿಟ್ ಮಾಡಬೇಕಾಗತ್ತೆ. ಓಕೆ, ನೀವು ಇಲ್ಲಿ ಏನ್ ಮಾಡ್ಬೇಕಂದ್ರೆ ವಾಟ್ಸ್ಆಪ್ OTP ಅಥವಾ ಇಮೇಲ್ OTP ಅಥವಾ ನಿಮ್ಮ ಮೊಬೈಲ್ ನಂಬರ್ಗೆ ಬರುವಂತ OTP ಅನ್ನ ನೀವು ಹಾಕೊಂಡು ಸಂಪೂರ್ಣವಾಗಿ ಕೆಳಗಡೆ ಬಂದಿರುವಂತಹ OTP ಅನ್ನ ನೀವೇನ್ ಮಾಡಬೇಕು, ಇಲ್ಲಿಂದ ಹಾಕೋಬೇಕಾಗ್ತದೆ. ಸಂಪೂರ್ಣವಾಗಿ ಹಾಕಿದ ನಂತರ ನೀವೇನ್ ಮಾಡಬೇಕು, ಸ್ವಲ್ಪ ನಾನು ಕೆಳಗಡೆ ತಗೋತೇನೆ. ಓಕೆ, ಕೆಳಗಡೆ ತಗೊಂಡು ನೀವು ಆಗ್ಲೇ ಕೊಟ್ಟಿರುವಂತಹ ಒಂದು ಪಾಸ್ವರ್ಡ್ ಅನ್ನು ಹಾಕೊಳ್ಳಿ. ಹಾಕಿದ ನಂತರ ಸೈನ್ ಇನ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬಹುದು. ಓಕೆ, ಮಾಡಿದ ನಂತರ ಸಂಪೂರ್ಣವಾಗಿರುವಂತಹ ಆನ್ಲೈನ್ ಅರ್ಜಿ ಸಲ್ಲಿಸುವಂತಹ ಒಂದು ಪೇಜ್ ನಮಗೆ ಕಂಪ್ಲೀಟ್ ಆಗಿ ಓಪನ್ ಆಗುತ್ತೆ. ಓಕೆ, ಈ ರೀತಿಯಾಗಿ ಸಂಪೂರ್ಣವಾಗಿ ನಾವು ಲಾಗಿನ್ ಆಗ್ತಿದ್ದಾನೆ. ಇಲ್ಲಿಂದ ಡ್ಯಾಶ್ ಬೋರ್ಡ್ ಆಗಿರ್ಬೋದು, ಪ್ರೊಫೈಲ್ ಆಗಿರ್ಬೋದು, ಪೇಮೆಂಟ್ ಡೀಟೇಲ್ಸ್ ಅಂತ ಬರ್ತಾ ಇರುತ್ತೆ. ನಾವೇನ್ ಮಾಡಬೇಕಾಗುತ್ತೆ, ಇಲ್ಲಿಂದ 10 ಸ್ಟೆಪ್ಗಳಲ್ಲಿ ಸಂಪೂರ್ಣವಾಗಿ ಈ ಒಂದು ಆನ್ಲೈನ್ ಅರ್ಜಿಯನ್ನು ಸಂಪೂರ್ಣವಾಗಿ ಮಾಡಬೇಕಾಗುತ್ತೆ. ಅವಾಗ ನಾವು ಪ್ರೊಫೈಲ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ. ಮಾಡಿದ ನಂತರ ಈ ಒಂದು ಪ್ರೊಫೈಲ್ ಅಲ್ಲಿ ಸಂಪೂರ್ಣವಾಗಿರುವಂತಹ ನಿಮ್ಮ ಒಂದು ಡೀಟೇಲ್ಸ್ ಸಿಗುತ್ತೆ. ಇಲ್ಲಿ ಮೂಲ ವಿವರ ಆಗಿರ್ಬೋದು, 10ನೇ ತರಗತಿ ಡೀಟೇಲ್ಸ್ ಆಗಿರ್ಬೋದು. ಇಲ್ಲಿ ಸುಮಾರು ಎಷ್ಟು ವಿಧಾನಗಳು, 10 ವಿಧಾನಗಳನ್ನು ನಾವು ಕಂಪ್ಲೀಟ್ ಮಾಡಿದಾಗ ಸಂಪೂರ್ಣವಾಗಿ ನಮ್ಮ ಒಂದು ಆನ್ಲೈನ್ ಅಪ್ಲಿಕೇಶನ್ ಸಂಪೂರ್ಣವಾಗಿ ಓಪನ್ ಆಗುತ್ತೆ, ಅಥವಾ ಕಂಪ್ಲೀಟ್ ಆಗುತ್ತೆ ಅಂತ ನಾವು ತಿಳಿತಾ ಇದೀವಿ. ಅಂದ್ರೆ ಇಲ್ಲಿ ಅಪ್ಲೋಡ್ ಡಾಕ್ಯುಮೆಂಟ್ಸ್ ಆಗಿರ್ಬೋದು, ಡಿಕ್ಲರೇಷನ್ ಆಗಿರ್ಬೋದು, ಪೇಮೆಂಟ್ ಆಗಿರ್ಬೋದು, ಜೊತೆಗೆ ಎಕ್ಸ್ಪೀರಿಯನ್ಸ್ ಡೀಟೇಲ್ಸ್ ಆಗಿರ್ಬೋದು. ಓಕೆ, ಸಂಪೂರ್ಣವಾಗಿ ನಾವು ಏನ್ ಮಾಡಬೇಕಾಗುತ್ತೆ, ಇವೆಲ್ಲ ಸ್ಟೆಪ್ಸ್ ಗಳನ್ನ ಸಂಪೂರ್ಣವಾಗಿ ಕಂಪ್ಲೀಟ್ ಮಾಡಿದಾಗ ಅಲ್ಲಿ ಇಂಗ್ಲಿಷ್ ಅಲ್ಲಿ ಇದ್ದಿರುತ್ತೆ ನಿಮ್ಮ ಒಂದು ಮಾಹಿತಿಯನ್ನ ನೀವು 10ನೇ ತರಗತಿ PUC ಬೋರ್ಡ್ ಆಗಿರ್ಬೋದು, ರಿಸರ್ವೇಶನ್ ವಿವರ ಆಗಿರ್ಬೋದು, ಎಲ್ಲವನ್ನು ಕೂಡ ಅತ್ಯಂತ ಸರಳವಾಗಿ ನೀವು ಏನ್ ಮಾಡಬಹುದು, ಈ ಒಂದು ಪ್ರೊಫೈಲ್ ಅನ್ನ ಕಂಪ್ಲೀಟ್ ಆಗಿ ನೀವು ಮಾಡ್ಕೋಬಹುದು. ಓಕೆನಾ, ಈ ಒಂದು ಪೇಜ್ ನಾನು ಸ್ವಲ್ಪ ಮತ್ತೆ ಕೆಳಗಡೆ ತಗೊಂಡು ತೋರಿಸ್ತೀನಿ, ನಿಮಗೆ ಏನೆಲ್ಲ ಕೇಳ್ತಾರೆ ಅನ್ನೋದು ಕೂಡ ಗೊತ್ತಾಗುತ್ತೆ.
ಓಕೆ, ಇಲ್ಲಿ ನೋಡಬಹುದು ಕೆಲವೊಂದಿಷ್ಟು ಮಾಹಿತಿ ಆಟೋಮೆಟಿಕ್ ಆಗಿ ಪ್ಯಾಚಪ್ ಆಗಿ ಬಂದಿರುತ್ತೆ, ಕೆಲವೊಂದಿಷ್ಟು ಮಾಹಿತಿ ಬಂದಿರೋದಿಲ್ಲ. ಹಾಗಾಗಿ ಕೆಲವೊಂದಿಷ್ಟು ಮಾಹಿತಿಯನ್ನು ನೀವು ಸಂಪೂರ್ಣವಾಗಿ ಸಬ್ಮಿಟ್ ಮಾಡ್ತಾ ಇಲ್ಲಿ ಸೇವ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಅನ್ನ ಮಾಡ್ತಾ ಹೋದ್ರೆ ಮೇಲ್ಗಡೆ ತೋರಿಸಿರುವಂತಹ 10 ವಿಧಾನಗಳನ್ನ ನೀವೇನ್ ಮಾಡಬಹುದು, ಕಂಪ್ಲೀಟ್ ಮಾಡಿಕೊಂಡು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ನೀವು ಸಂಪೂರ್ಣವಾಗಿ ಕಂಪ್ಲೀಟ್ ಮಾಡ್ಕೋಬಹುದು. ಓಕೆ, ಈಗಾಗಲೇ ನೀವೇನಾದ್ರೂ ಎಕ್ಸಾಮಿನೇಷನ್ ಅಲ್ಲಿ ಕೆಇಎಲ್ಲಿ ಪಾಸ್ ಆಗಿದ್ದೀರಾ ಅಂತ ಕೇಳುತ್ತೆ, ನೋ ಅಂತ ಹೇಳಬೇಕು. ಈ ರೀತಿಯಾಗಿ ನೀವೇನ್ ನೋ ಅಂತ ಹೇಳಬೇಕು, ಎಸ್ ಅಲ್ಲ ನೋ ಅಂತ ಹೇಳಬೇಕು. ಎಲ್ಲವನ್ನು ಕೂಡ ನಿಮ್ಮ ಹೈಟ್ ಆಗಿರ್ಬೋದು, ವಿಡ್ತ್ ಆಗಿರ್ಬೋದು, ಮತ್ತೆ ಇಲ್ಲಿಂದ ಮ್ಯಾರಿಡೋ ಅನ್ಮ್ಯಾರಿಡೋ ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ಇಲ್ಲಿ ಕೇಳ್ತಾ ಇರ್ತಾರೆ. ಎಲ್ಲವನ್ನು ಕೂಡ ನೀವು ಸಂಪೂರ್ಣವಾಗಿ ಸಮಾಧಾನದಿಂದ ಓದ್ಕೊಂಡು ಆನ್ಲೈನ್ ಮುಖಾಂತರ ಅರ್ಜಿನ ಸಲ್ಲಿಸಬಹುದು. ಸಂಪೂರ್ಣವಾಗಿ ಡಿಜಿ ಲಾಕರ್ ನಿಂದ ಓಪನ್ ಮಾಡಿಕೊಂಡು ಕೆಇಎ ವೆಬ್ಸೈಟ್ ಗೆ ಹೋಗಿ ನೀವೇನ್ ಮಾಡಬಹುದು, ಈ ಒಂದು ಅಪ್ಲಿಕೇಶನ್ ವನ್ನ ಸಂಪೂರ್ಣವಾಗಿ 10 ವಿಧಾನಗಳಲ್ಲಿ ನೀವೇನ್ ಮಾಡಬಹುದು, ಕಂಪ್ಲೀಟ್ ಅನ್ನ ಮಾಡ್ಕೋಬಹುದು. ಯಾಕಂದ್ರೆ ಇಲ್ಲಿ 10 ವಿಧಾನಗಳಲ್ಲಿ ಕೇಳಿರುವಂತಹ 10ನೇ ತರಗತಿ ಡೀಟೇಲ್ಸ್ ಆಗಿರ್ಬೋದು, 12ನೇ ತರಗತಿ ಡೀಟೇಲ್ಸ್ ಆಗಿರ್ಬೋದು, ಎಲ್ಲವನ್ನು ಕೂಡ ಅತ್ಯಂತ ಸರಳವಾಗಿರುತ್ತೆ. ಎಲ್ಲರೂ ಕೂಡ ನಿಮ್ಮ ಮೊಬೈಲ್ ಫೋನ್ ನಲ್ಲೇ ಈ ಒಂದು 10 ವಿಧಾನಗಳನ್ನ ಕಂಪ್ಲೀಟ್ ಮಾಡಿಕೊಂಡು ಆನ್ಲೈನ್ ಮುಖಾಂತರ ನಿಮ್ಮ ಒಂದು ಅರ್ಜಿಯನ್ನು ನೀವು ಕಂಪ್ಲೀಟ್ ಮಾಡ್ಕೋಬಹುದು. ದಯವಿಟ್ಟು ಹೇಳಿರುವಂತಹ ಮಾಹಿತಿ ಇಷ್ಟ ಆಗಿತ್ತು ಅಂದ್ರೆ ವಿಡಿಯೋ ಲೈಕ್ ಮಾಡೋದನ್ನ ಮರಿಬಾರ್ದು. ಜೊತೆಗೆ ಯಾರೆಲ್ಲ ಆನ್ಲೈನ್ ಒಳಗೆ ಅರ್ಜಿ ಸಲ್ಲಿಸುವಂತಹ ಸಮಯದಲ್ಲಿ ಏನಾದ್ರೂ ಕನ್ಫ್ಯೂಸ್ ಆಗಿತ್ತು ಅಂದ್ರೆ ಕಮೆಂಟ್ಸ್ ಮಾಡಿ ತಿಳಿಸ್ಕೊಡ್ತೇನೆ. ಜೊತೆಗೆ ಹೆಚ್ಚಿನ ಮಾಹಿತಿಗಾಗಿ ನಿಮಗೆ ಬರ್ತಾ ಇಲ್ಲ ಅಂದ್ರೆ ಹತ್ತಿರದಲ್ಲಿರುವಂತಹ ಆನ್ಲೈನ್ ಸೆಂಟರ್ಗೆ ಹೋಗಿ ನೀವೇನ್ ಮಾಡಬಹುದು, ಅರ್ಜಿಯನ್ನು ಸಂಪೂರ್ಣವಾಗಿ ಸಲ್ಲಿಸಬಹುದು. ಇದೇ ರೀತಿಯಾಗಿ ಎಲ್ಲ ತರದ ಒಂದು ಕೆಇಎದಲ್ಲಿ ಕರೆದಿರುವಂತಹ ಒಂದು ಹುದ್ದೆಗಳಿಗೆ ನೀವು ನೇರವಾಗಿ ನಿಮ್ಮ ಮೊಬೈಲ್ ಫೋನ್ ನಲ್ಲೇ ನೀವೇನ್ ಮಾಡಬಹುದು, ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬಹುದು. ಕೇವಲ ಡಿಜಿ ಲಾಕರ್ ಒಂದಿದ್ರೆ ಸಾಕು, ನೀವು ಎಲ್ಲವನ್ನು ಕೂಡ ಈಸಿಯಾಗಿ ನೀವೇನ್ ಮಾಡಬಹುದು, ಭೂಮಾಂಬಕರ ಹುದ್ದೆ ಆಗಿರಬಹುದು, ಗ್ರಾಮಾಡಳಿತ ಅಧಿಕಾರಿಗಳ ಹುದ್ದೆ ಆಗಿರಬಹುದು, ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ಸಲ್ಲಿಸಬಹುದು. ಜೊತೆಗೆ ಯಾರಿಗೆಲ್ಲ ಕಂಪ್ಯೂಟರ್ ಸರ್ಟಿಫಿಕೇಟ್ ಬೇಕಾಗಿದೆ, ಗುರು ನಾನೆಕ್ಸ್ ಅಂತ ಇನ್ಸ್ಟಾಗ್ರಾಮ್ ಆಗಿರುತ್ತೆ, ಅಲ್ಲಿ ಬಂದು ಕಾಂಟ್ಯಾಕ್ಟ್ ಮಾಡ್ಕೊಂಡು ನೀವು ಕಂಪ್ಯೂಟರ್ ಕೋರ್ಸಿನ ಸರ್ಟಿಫಿಕೇಟ್ ಕೂಡ ಸಂಪೂರ್ಣವಾಗಿ ಪಡಿಬಹುದು ಸ್ನೇಹಿತರೆ. ದಯವಿಟ್ಟು ಹೇಳಿರುವಂತಹ ಮಾಹಿತಿ ಇಷ್ಟ ಆಗಿತ್ತು ಅಂದ್ರೆ ವಿಡಿಯೋ ಲೈಕ್ ಮಾಡೋದನ್ನ ಮರಿಬಾರ್ದು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ. ವಿಡಿಯೋ ನೋಡುವಂತಹ ಎಲ್ಲ ಆತ್ಮೀಯ ವೀಕ್ಷಕರಿಗೆ